ನೀವು ಕೂಡ ಮನೆ ತಗೋಬೇಕು ಅಥವಾ ಫ್ಲಾಟ್ ತಗೋಬೇಕು ಅಂತಿದ್ರೆ ನಿಮ್ಗೆ ಒಂದೊಳ್ಳೆ ಅಪರ್ಚುನಿಟಿ. ನಾವು ನೀಲಂಬರಿ ಬಿಲ್ಡರ್ಸ್ ನ ಶುರು ಮಾಡಿ ಒಂದು 18 ವರ್ಷ ಆಗ್ತಾ ಇದೆ. 13,000 ಸ್ಕ್ವೇರ್ ಫೀಟ್ ಅಲ್ಲಿ ಈ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ಇದರಲ್ಲಿ G+3 ಬರುತ್ತೆ ನಿಮ್ಗೆ. ಎಲ್ಲಾನು ಈಸ್ಟ್ ಅಂಡ್ ನಾರ್ತ್ ಫೇಸಿಂಗ್ ಇರುತ್ತೆ. 100% ವಾಸ್ತು ಇರುತ್ತೆ. ಇಲ್ಲಿ ಒಟ್ಟು 24 ಮನೆ ಬರುತ್ತೆ. ನೀವು ನೋಡ್ತಾ ಇರೋದಲ್ಲ, ಇದು ವೈಡ್ ಹಾಲ್ ಇದೆ. ದಿಸ್ ಇಸ್ ಅಟ್ಯಾಚ್ ವಾಶ್ರೂಮ್. ದಿಸ್ ಇಸ್ ದ ಮಾಸ್ಟರ್ ಬೆಡ್ರೂಮ್. ದಿಸ್ ಇಸ್ ಅ ವೈಡ್ ಬಾಲ್ಕನಿ. ನಿಮ್ಗೆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿಂದ ನೋಡಿದ್ರೆ ನಿಮ್ಗೆ ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್, ವಾಕಿಂಗ್ ಟ್ರ್ಯಾಕ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಫುಲ್ಲಿ ಎಕ್ವಿಪ್ಡ್ ಜಿಮ್. ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತೆ ಜಿಮ್ ಇದೆ. 3 ಫ್ಲೋರ್ ಅಷ್ಟು ಒಂದು ಡೆಡಿಕೇಟೆಡ್ ಕ್ಲಬ್ ಹೌಸ್ ಪರ್ಟಿಕ್ಯುಲರ್ ಆಗಿ ಮಾಡಿದೀವಿ ನಮ್ಮ ಎಲ್ಲ ಕ್ಲೈಂಟ್ಸ್ಗೋಸ್ಕರ. ಎಲ್ಲ ಪ್ರಾಪರ್ಟಿ ಎಲ್ಲ ಲೀಗಲಿ ಕರೆಕ್ಟ್ ಆಗಿದೆ. ನಮಗೆ ಲೋಕಲ್ ಪಂಚಾಯತಿಯಲ್ಲಿ NOC ಸಿಕ್ಕಿದೆ ನಮಗೆ. ಅಪಾರ್ಟ್ಮೆಂಟ್ ಪಕ್ಕದಲ್ಲೇನೆ ಫ್ಯೂಚರ್ ಅಲ್ಲಿ ನಮಗೆ ಒಂದು ಹಾಸ್ಪಿಟಲ್ ಕೂಡ ಬರ್ತಾ ಇದೆ. ಕೇವಲ 5 ನಿಮಿಷದಲ್ಲಿ ನಿಮಗೆ ಸ್ಕೂಲ್ಸ್, ಕಾಲೇಜುಗಳು, ಸೂಪರ್ ಮಾರ್ಕೆಟ್, ಹೈಪರ್ ಮಾರ್ಕೆಟ್ಸ್ ಎಲ್ಲಾನು ಕನೆಕ್ಟಿವಿಟಿ ಇದೆ. ವಿ ಆರ್ ಜಸ್ಟ್ ಗಿವಿಂಗ್ ದ ಲೋನ್ ಫೆಸಿಲಿಟಿ ಆಲ್ಸೋ. ನಿಮಗೆ ಬ್ಯಾಂಕಿಂಗ್ ಸಪೋರ್ಟ್ ನಮ್ಮ ಕಡೆಯಿಂದ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಸರ್ಜಾಪುರ ಬಸ್ ಸ್ಟಾಪ್ ಇಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ. ಈ ಪ್ರಾಜೆಕ್ಟ್ ಬಂದು ಒಂದ್ಸರಿ ನೋಡಿ, ನಿಮ್ಗೆ ಈ ಜಾಗ ಇಷ್ಟ ಆಯ್ತು ಅಂದ್ರೆ ನಂತರ ಮಾತಾಡಿ. ಆನ್ ದ ಟೇಬಲ್ ಐ ವಿಲ್ ಗಿವ್ ದ ಗುಡ್ ಪ್ರೈಸ್ ಟು ಯು. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಪಲ್ಲವಿ ಎನ್ ರಾಜ್. ವೀಕ್ಷಕರೇ, ಮನೆ ಕಟ್ಟಬೇಕು, ಮನೆ ತಗೊಳ್ಬೇಕು ಅಂತ ಯಾರಿಗೆ ಆಸೆ ಇರಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ಅದು ಮುಖ್ಯವಾದಂತಹ ಅಂಗವಾಗುತ್ತೆ. ಎಸ್, ನೀವು ಕೂಡ ಮನೆ ತಗೋಬೇಕು ಅಥವಾ ಫ್ಲಾಟ್ ತಗೋಬೇಕು ಅಂತಿದ್ರೆ ನಿಮಗೆ ಒಂದೊಳ್ಳೆ ಅಪರ್ಚುನಿಟಿ ಇದೆ. ಸೊ ಅದು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವೇನಾದ್ರೂ ಮನೆ ಅಥವಾ ಫ್ಲಾಟಿನ ಖರೀದಿ ಮಾಡಬೇಕು ಅಂತಿದ್ರೆ ನಿಮ್ಗೆ ನೀಲಾಂಬರಿ ಬಿಲ್ಡರ್ಸ್ ಕಡೆಯಿಂದ ಒಂದು ಉತ್ತಮವಾದಂತಹ ಆಯ್ಕೆ ಇದೆ. ಏನು ಎತ್ತ ಎಲ್ಲ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಮೊದಲನೇದಾಗಿ ನಾನು ಈ ಬಿಲ್ಡಿಂಗ್ ನ ಓನರ್ ಆಗಿರುವಂತಹ MD ಆಗಿರುವಂತಹ ಗೋಪಿನಾಥ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಹಲೋ ಸರ್, ಹೌ ಆರ್ ಯು? ಫೈನ್ ಮೇಡಮ್, ನಮಸ್ತೆ. ಸರ್, ಇದು ನೀಲಾಂಬರಿ ಬಿಲ್ಡರ್ಸ್ ಏನ್ ಸರ್? ಇದು ನೀಲಾಂಬರಿ ಬಿಲ್ಡರ್ಸ್ ಅಂತಂದ್ರೆ ಸೊ ಹೇಗೆ ಈ ಪ್ಲಾನ್ ಸ್ಟಾರ್ಟ್ ಆಯ್ತು? ಏನ್ ನೀವು ಕೊಡ್ತಾ ಹೋಗ್ತಿದ್ದೀರಾ ಜನಕ್ಕೆ? ಮೇಡಮ್, ನಾವು ನೀಲಂಬರಿ ಬಿಲ್ಡರ್ಸ್ ನ ಶುರು ಮಾಡಿ ಒಂದು 18 ವರ್ಷ ಆಗ್ತಾ ಇದೆ. ಸರ್ಜಾಪುರದಲ್ಲಿ ನಾವು ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು 18 ವರ್ಷಗಳಿಂದ ನಾವು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇದ್ದೀವಿ. ಸುಮಾರು 180ಕ್ಕೂ ಹೆಚ್ಚು ಪ್ರಾಜೆಕ್ಟ್ಸ್ ನ ಮಾಡಿದ್ದೀವಿ. ಸಣ್ಣ ಸಣ್ಣ ಪ್ರಾಜೆಕ್ಟ್ಸ್ ನ ಮಾಡ್ತಾ ಇದ್ದೀವಿ. ಈಗ ಮೊದಲನೇ ಬಾರಿಗೆ ನಾವು ಒಂದು ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ ಕಟ್ತಾ ಇದ್ದೀವಿ. ಸರ್ಜಾಪುರದಲ್ಲಿ ದೊಡ್ಡ ತಿಮ್ಸಂದ್ರ ರಸ್ತೆಯಲ್ಲಿ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ದಯವಿಟ್ಟು ಒಂದ್ಸರಿ ಬಂದು ನೋಡಿ, ತಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ತಾವು ತಗೊಬೇಕು ಅಂತ ಈ ಮೂಲಕ ತಮಗೆ ಕೇಳ್ಕೊತಾ ಇದ್ದೀನಿ. ಸರ್, ಹೇಳಿದ್ರಿ ಹೊಸದಾಗಿ ದೊಡ್ಡ ಪ್ರಾಜೆಕ್ಟ್ ಗೆ ಕೈ ಹಾಕಿದೀವಿ ಅಂತ. ಅಂತಂದ್ರೆ ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಜನರಿಗೆ ಏನ್ ಸಿಗ್ತಾ ಇದೆ ಅಂದ್ರೆ ಬಯರ್ಸ್ಗೆ? ಎಲ್ಲ ಅಮ್ಯುನಿಟೀಸ್ ಇದಾವೆ ನಮ್ಮ ಹತ್ರ. ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತೆ ಜಿಮ್ ಇದೆ, ಮತ್ತೆ ವಾಕಿಂಗ್ ಟ್ರ್ಯಾಕ್ಸ್ ಇದೆ, ಪಾರ್ಕ್ ಇದೆ, ಈ ತರ ಎಲ್ಲ ಇದೆ. ಒಟ್ಟು ಇದು ತುಂಬಾ ದೊಡ್ಡ ಅಪಾರ್ಟ್ಮೆಂಟ್ ಏನಲ್ಲ, ಒಂದು 24 ಮನೆಗಳು ಮಾತ್ರ ಇರ್ತವೆ ಇದರಲ್ಲಿ. ಸಣ್ಣ ಒಂದು ಇವಾಗ ಶುರು ಮಾಡಿದ್ದೀವಿ. ಇದಾದ ನಂತರ ತುಂಬಾ ದೊಡ್ಡದು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಹಾಗಾಗಿ ಇಲ್ಲಿ ಎಲ್ಲ ಅಮ್ಯುನಿಟೀಸು ಸಿಗ್ತವೆ ನಿಮ್ಗೆ. ಸರ್, ನಿಮ್ಮ ಈ ನೀಲಾಂಬರಿ ಪ್ರಾಜೆಕ್ಟ್ ಯಾವಾಗಿಂದ ಸ್ಟಾರ್ಟ್ ಆಯ್ತು? ಈ ಪ್ರಾಜೆಕ್ಟ್ ಡೀಟೇಲ್ಸ್ ಹೇಳೋದಾದ್ರೆ? ಮೇಡಮ್, ನೀಲಾಂಬರಿ ಬಿಲ್ಡರ್ಸ್ ಅಂತ ನಾವು ಶುರು ಮಾಡಿದ್ದು ಒಂದು 18 ವರ್ಷ ಆಯ್ತು. ನಮಗೆ 18 ವರ್ಷಗಳ ಹಿಂದೆ ಶುರು ಮಾಡಿದ್ದು. ಮೊದಲು ನಾವು ಇದನ್ನ ಪಾರ್ಥಸಾರಥಿ ಕನ್ಸ್ಟ್ರಕ್ಷನ್ಸ್ ಅಂತ ಒಂದು ಹೆಸರಿಂದ ಮಾಡ್ತಾ ಇದ್ವಿ. ಈಗ ಅದನ್ನ ನಾವು ಒಂದು ವರ್ಷದಿಂದ ಅದನ್ನ ಬದಲಾಯಿಸ್ಕೊಂಡಿದ್ದೀವಿ. ನೀಲಾಂಬರಿ ಬಿಲ್ಡರ್ಸ್ ಅಂತ ನಾವು ಈ ಪ್ರಾಜೆಕ್ಟ್ ನ ನೀಲಾಂಬರಿ ಕ್ಲಾಸಿಕ್ ಅನ್ನೋ ಒಂದು ಹೆಸರಿಂದ ಮಾಡ್ತಾ ಇದ್ದೀವಿ. ಇಲ್ಲಿ ಒಟ್ಟು 24 ಮನೆ ಬರುತ್ತೆ. ಹಾಗಾಗಿ ಇನ್ನು 4 G+3 ಇದೆ ಇಲ್ಲಿ. ನೀವು ಆ ಫೋಟೋದಲ್ಲೂ ಸಹ ನೋಡ್ಬೋದು. ನಮ್ಮ ಈ ಪ್ರಾಜೆಕ್ಟ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಮಗೆ ಬೇಕು ಅಂತ ಹೇಳಿದ್ರೆ ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ ಆದಂತ ರಾಕಿ ಅವರು ತಮ್ಮ ಜೊತೆ ಇರ್ತಾರೆ. ಅವ್ರು ದಯವಿಟ್ಟು ನಿಮಗೆ ವಿವರವಾಗಿ ಎಲ್ಲ ತಿಳಿಸ್ಕೊಡ್ತಾರೆ. ಎಸ್ ಸರ್, ಖಂಡಿತ. ಓಕೆ, ಥ್ಯಾಂಕ್ ಯು. ಹಾಯ್ ಸರ್. ಹಾಯ್. ಓಕೆ ಸರ್, ಇವಾಗ ನೀಲಾಂಬರಿ ಪ್ರಾಜೆಕ್ಟ್ ಬಗ್ಗೆ ನಿಮ್ಮ MD ಅವ್ರು ಹೇಳಿದ್ರು. ಸೊ ನಮ್ಗೆ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕು, ತಿಳಿಸ್ಕೊಡ್ತೀರಾ? ಡೆಫಿನೆಟ್ಲಿ, ನಾನು ಇರೋದೇ ಅದಕ್ಕೋಸ್ಕರ ಡೆಫಿನೆಟ್ ಆಗಿ ಮಾಡ್ತೀನಿ. ಸೊ ಈಗ ಪ್ರೆಸೆಂಟ್ ನಾವು ನೀಲಾಂಬರಿ ಕ್ಲಾಸಿಕ್ ಅಂತ ಈ ಪರ್ಟಿಕ್ಯುಲರ್ ಅಪಾರ್ಟ್ಮೆಂಟ್ ಏನಿದೆ, ನಾವು 13,000 ಸ್ಕ್ವೇರ್ ಫೀಟ್ ಅಲ್ಲಿ ಈ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ಇದರಲ್ಲಿ G+3 ಬರುತ್ತೆ ನಿಮಗೆ. ಟೋಟಲ್ ಆಗಿ ಬಂದು 24 ಯೂನಿಟ್. ಸೊ ಗ್ರೌಂಡ್ ಎಲ್ಲ ಕಂಪ್ಲೀಟ್ ಆಗಿ ಪಾರ್ಕಿಂಗ್ ಇರುತ್ತೆ.
ಫಸ್ಟ್ ಫ್ಲೋರ್ ಅಲ್ಲಿ 8 ಯೂನಿಟ್ ಬರುತ್ತೆ, ಸೆಕೆಂಡ್ ಫ್ಲೋರ್ ಅಲ್ಲಿ 8 ಯೂನಿಟ್, ಮತ್ತೆ ಥರ್ಡ್ ಫ್ಲೋರ್ ಕೂಡ 8 ಯೂನಿಟ್ ಬರುತ್ತೆ. ಸೊ ಈ ರೀತಿ ನಾವು ಇದನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದೀವಿ. ಎಲ್ಲಾನು ಈಸ್ಟ್ ಅಂಡ್ ನಾರ್ತ್ ಫೇಸಿಂಗ್ ಇರುತ್ತೆ. 100% ವಾಸ್ತು ಇರುತ್ತೆ, ಮರಿಬೇಡಿ. ಇದು 100% ವಾಸ್ತು ಇರೋ ಒಂದು ಯೂನಿಟ್ಗಳು ಇವೆಲ್ಲಾನು. ಸರ್, ಇಲ್ಲಿ ಫ್ಲಾಟ್ ತಗೊಳ್ಳೋ ಅಂತವ್ರಿಗೆ ಏನೇನ್ ಅಮ್ಯುನಿಟೀಸ್ ಸಿಗುತ್ತೆ? ಹಾ, ಡೆಫಿನೆಟ್ಲಿ ವಿ ಹ್ಯಾವ್ ಎನ್ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇನ್ ದಿಸ್ ಪರ್ಟಿಕ್ಯುಲರ್ ಲೊಕೇಶನ್. ಅಂದ್ರೆ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅಲ್ಲಿ ಈ ಪ್ರಾಜೆಕ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್, ವಾಕಿಂಗ್ ಟ್ರ್ಯಾಕ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಫುಲ್ಲಿ ಎಕ್ವಿಪ್ಡ್ ಜಿಮ್, ಮತ್ತೆ ನಿಮಗೆ ಪಾರ್ಟಿ ಹಾಲ್ಸ್, ನಾರ್ಮಲ್ ಪಾರ್ಟಿ ಹಾಲ್ಗಳು ಬರುತ್ತೆ. ಯು ವಿಲ್ ಹ್ಯಾವ್ ಆಲ್ಮೋಸ್ಟ್ ಆಲ್ ಟೈಪ್ ಆಫ್ ದಿ ಅಮ್ಯುನಿಟೀಸ್ ಇಲ್ಲಿ ಇರುತ್ತೆ. ನಿಮಗೆ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಎಲ್ಲ ಇರುತ್ತೆ. ಡೆಫಿನೆಟ್ಲಿ ವಿಲ್ ಶೋ ಯು ದ ವಿಡಿಯೋ ಆನ್ ದಟ್ ಆಲ್ಸೋ. ತೋರಿಸಿ, ಡೋಂಟ್ ಟು ವರಿ. ಅಂಡ್ ಇಟ್ಸ್ ಅ ಗುಡ್ ಲೊಕೇಶನ್, ಐ ಕ್ಯಾನ್ ಸೇ. ಸರ್, ಒಂದು ಡೌಟ್ ಇರುತ್ತೆ ಎಲ್ರಿಗೂ. ಇವಾಗ ಫ್ಲಾಟ್ ಇಂದ ಖರೀದಿ ಮಾಡ್ಬೇಕು ಅಂತ ಮನಸ್ಸು ಮಾಡಿರ್ತಾರೆ, ಆದ್ರೆ ನನ್ನ ಹತ್ರ ದುಡ್ಡು ಇಲ್ವಲ್ಲಪ್ಪ ಅನ್ನೋದೊಂದು ಬರುತ್ತೆ. ಲೋನ್ ಏನಾದ್ರು? ಡೆಫಿನೆಟ್ಲಿ. ಸೊ ವಿ ಆರ್ ಜಸ್ಟ್ ಗಿವಿಂಗ್ ದ ಲೋನ್ ಫೆಸಿಲಿಟಿ ಆಲ್ಸೋ. ಅಂದ್ರೆ ನಿಮಗೆ ಯಾರಾದ್ರೂ ಫೈನಾನ್ಸ್ ಬೇಕು ಅಂದ್ರೆ ಡೆಫಿನೆಟ್ಲಿ ವಿ ಹ್ಯಾವ್ ಲಾಟ್ ಆಫ್ ಬ್ಯಾಂಕ್ಸ್ ವಿತ್ ಅಸ್. ಸೊ ಸ್ಟಾರ್ಟಿಂಗ್ ಫ್ರಮ್ ICICI ಬ್ಯಾಂಕ್, ಸೊ ವಿ ಹ್ಯಾವ್ ಆಲ್ಮೋಸ್ಟ್ ಒಂದು ಐ ಕ್ಯಾನ್ ಸೇ ಲಾಟ್ ಆಫ್ ಬ್ಯಾಂಕ್ಸ್ ಆರ್ ದೇರ್. NBFC ಬ್ಯಾಂಕ್ಸ್ ನಮ್ಮ ಹತ್ರ ಇದಾವೆ. ಸೊ ಯು ಕ್ಯಾನ್ ಜಸ್ಟ್ ಗೋ ವಿತ್ LIC ಆಲ್ಸೋ, ಅದರ್ ಬ್ಯಾಂಕ್ಸ್ ಆಲ್ಸೋ. ಸೊ ನೋ ಟು ವರಿ, ನಿಮಗೆ ಬ್ಯಾಂಕಿಂಗ್ ಸಪೋರ್ಟ್ ನಮ್ಮ ಕಡೆಯಿಂದ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ನಿಮಗೆ. ಸರ್, ದೆನ್ ಲೊಕೇಶನ್ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಸರ್ಜಾಪುರ ಮೈನ್ ರೋಡ್ ಇಂದ ಎಲ್ಲಿ ಏನು? ಹಾ, ಈಗ ಲೊಕೇಶನ್ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ನಾರ್ಮಲ್ ಆಗಿ ನಾವು ಬಂದ್ಬಿಟ್ಟು ಈಗ ಪ್ರೆಸೆಂಟ್ ನಾವಿರೋ ಜಾಗ ಬಂದ್ಬಿಟ್ಟು ದೊಡ್ಡ ತಿಮ್ಮಸಂದ್ರ ಅಂತ ಕರಿತೀವಿ. ಮೈನ್ ರೋಡ್ ಇಂದ ನಾವು ಕೇವಲ 550 ಮೀಟರ್ ಅಲ್ಲೇ ಇಲ್ಲಿ ಇದ್ದೀವಿ. ಇದು ಓಕೆ. ಅಂಡ್ ಇನ್ನೊಂದು ಒಂಥರ ಹಾಟ್ಸ್ಪಾಟ್ ಲೊಕೇಶನ್ ಅಂತಾನು ಹೇಳ್ಬೋದು. ಈ ಲಾಸ್ಟ್ ಈ 500 ಮೀಟರ್ಸ್ ಏನು ನಾನು ಹೇಳ್ತಾ ಇದ್ದೀನಿ, 550 ಮೀಟರ್ಸ್ ಅಂತ ಹೇಳ್ತಾ ಇದ್ದೀನಲ್ಲ, ಈ 550 ಮೀಟರ್ಸ್ ಅಲ್ಲಿ ನಿಮಗೆ ಸ್ಕೂಲ್ಸ್ ಇದಾವೆ, ರಿಹ್ಯಾಬಿಲೇಷನ್ ಸೆಂಟರ್ ಇದಾವೆ, ಒಳ್ಳೆ ಬಿಲ್ಡರ್ಸ್ ಆಲ್ರೆಡಿ ಎಂಟರ್ ಆಗ್ತಾ ಇದ್ದಾರೆ ಈ ಲೊಕೇಶನ್ ಕರೆಕ್ಟ್ ಆಗಿ. ಅಂಡ್ ಇಲ್ಲಿ ಸ್ಕೂಲ್ಸ್, ಕಾಲೇಜ್ ಎಲ್ಲ ತುಂಬಾ ವಾಕಬಲ್ ಡಿಸ್ಟೆನ್ಸ್ ಇದೆ. ಕೇವಲ 5 ನಿಮಿಷದಲ್ಲಿ ನಿಮಗೆ ಸ್ಕೂಲ್ಸ್, ಕಾಲೇಜುಗಳು, ಸೂಪರ್ ಮಾರ್ಕೆಟ್, ಹೈಪರ್ ಮಾರ್ಕೆಟ್ಸ್ ಎಲ್ಲಾನು ಕನೆಕ್ಟಿವಿಟಿ ಇದೆ. ಸೊ ಮೈನ್ ರೋಡ್ ತುಂಬಾ ಹತ್ರದಲ್ಲಿ ಇರೋದ್ರಿಂದ ಇಟ್ಸ್ ಅ ಹಾಟ್ ಸ್ಪಾಟ್ ಅಂತ ಹೇಳ್ಬೋದು ನಿಮಗೆ. ಇಟ್ಸ್ ಅ ವೆರಿ ನೈಸ್ ಲೊಕೇಶನ್. ಸರ್, ನಮ್ಗೆ ಈ ಒಂದು ಪರಿಚಯ ಮಾಡ್ಕೊಡ್ಬೋದಾ ಬಿಲ್ಡಿಂಗ್ ನ? ಎಲ್ಲೆಲ್ಲಿ ಏನೇನಿದೆ, ಯಾವ್ಯಾವ ಸ್ಪಾಟ್ ಅಲ್ಲಿ? ಡೆಫಿನೆಟ್ಲಿ ಒಂದು ವಾಕ್ ಥ್ರೂ ಹೋಗ್ಬಿಡೋಣ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಡೋಣ. ಐ ಜಸ್ಟ್ ಶೋ ಯು ಹೌ ದ ಕನ್ಸ್ಟ್ರಕ್ಷನ್ ಇಸ್ ಹ್ಯಾಪನಿಂಗ್, ಯಾವ ರೀತಿ ನಡೀತಾ ಇದೆ ಅದನ್ನ ಒಂದೊಂದೇ ನಿಮ್ಗೆ ಹೇಳ್ಕೊಂತ ಎಕ್ಸ್ಪ್ಲೇನ್ ಮಾಡ್ಕೊಂತ ಬರ್ತೀನಿ. ಎಸ್ ಸರ್, ಖಂಡಿತ. ಓಕೆ, ಬನ್ನಿ ಹೋಗೋಣ. ಪ್ರೆಸೆಂಟ್ ನಾವಿವಾಗ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀವಿ. ಅಂಡ್ ಈ ಫಸ್ಟ್ ಫ್ಲೋರ್ ನಾನು ಫಸ್ಟ್ 2 BHKಗಳೆಲ್ಲ ಯಾವ ರೀತಿ ಇದೆ, ಈಸ್ಟ್ ಫೇಸಿಂಗ್ ಯಾವ ಕಡೆ ಬರುತ್ತೆ, ನಾರ್ತ್ ಫೇಸಿಂಗ್ ಯಾವ ಕಡೆ ಬರುತ್ತೆ ನಿಮ್ಗೆ ಹೇಳ್ಬಿಡ್ತೀನಿ. ಓಕೆನಾ? ಈಗ ಪ್ರೆಸೆಂಟ್ ನಾನು ನಿಂತಿರೋ ಫ್ಲೋರ್ ಅಲ್ಲಿ ಬಂದು ಫಸ್ಟ್ ಫ್ಲೋರ್ ಅಲ್ಲಿ ಈಗ ಟುವರ್ಡ್ಸ್ ದಿಸ್ ಸೈಡ್ ಇವಾಗ ನೋಡಿದ್ರೆ ಇದನ್ನೆಲ್ಲ ಫ್ಲಾಟ್ A ಅಂತ ಕರಿತೀವಿ. ಆ ಕಡೆ ಇರೋದು ಫ್ಲಾಟ್ ಎ. ಅದು 101, ದಟ್ ಇಸ್ ಫ್ಲಾಟ್ A. ಇದು 102 ಬರುತ್ತೆ, ಫ್ಲಾಟ್ B ಆಗುತ್ತೆ. ಮತ್ತೆ ಆ ಕಡೆ 3 and 4 ಆ ರೀತಿ ಕಂಟಿನ್ಯೂ ಆಗುತ್ತೆ. ಅದಾದ್ಮೇಲೆ ಇವೆಲ್ಲಾನು ಬಂದು ನಾರ್ತ್ ಫೇಸಿಂಗ್ ಬರುತ್ತೆ. ಈ ಕಡೆ ಸೈಡ್ ಇರೋದೆಲ್ಲ ನಾರ್ತ್ ಫೇಸಿಂಗ್ ಬರುತ್ತೆ. ಜಸ್ಟ್ ಆಪೋಸಿಟ್ ಬಂದಾಗ ಈ ಕಡೆ ಸ್ವಲ್ಪ ಯೂನಿಟ್ಸ್ ನಾವು ಸೌತ್ ಫೇಸಿಂಗ್ ಮಾಡಿದೀವಿ, ಸ್ವಲ್ಪ ಯೂನಿಟ್ಸ್ ಎಲ್ಲ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಇದೆ. ಇದು ಡಿಪೆಂಡ್ ಆನ್ ದ ಕ್ಲೈಂಟ್. ಸಪೋಸ್ ಅನ್ಫಾರ್ಚುನೇಟ್ಲಿ ಕ್ಲೈಂಟ್ ಏನಾದ್ರು ನನಗೆ ಸೌತ್ ಫೇಸಿಂಗ್ ಓಕೆ ಇರಲಿ ಅಂದ್ರೆ ನಾವು ಸೌತ್ ಫೇಸಿಂಗ್ ಕೊಡ್ತೀವಿ. ಸಪೋಸ್ ಅನ್ಫಾರ್ಚುನೇಟ್ಲಿ ಕ್ಲೈಂಟ್ ಹೇಳ್ತಾರೆ ನನಗೆ ಈಸ್ಟ್ ಫೇಸಿಂಗ್ ಕೊಡಿ ಅಂದ್ರೆ ಡೆಫಿನೆಟ್ ಆಗಿ ನಾವು ಈಸ್ಟ್ ಫೇಸಿಂಗ್ ಕೂಡ ರೆಡಿ ಆಗಿದ್ದೀವಿ. ಓಕೆ, ಇಲ್ಲಿ ಇವಾಗ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಮೈನರ್ ಮಾಡಿಫಿಕೇಶನ್ಸ್ ಆರ್ ಅಲೌಡ್, ಡೋಂಟ್ ವರಿ. ಸೊ ನಮ್ಮ ಕಡೆಯಿಂದ ಆ ಸಪೋರ್ಟ್ ನಿಮ್ಗೆ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಬಟ್ ಯು ಆರ್ ಇನ್ ಎ ಗುಡ್ ಪ್ಲೇಸ್, ಐ ಕ್ಯಾನ್ ಟೆಲ್ ಯು. ನೋಡಿ, ದಿಸ್ ಇಸ್ ದ ಮೈನ್ ಎಂಟ್ರನ್ಸ್. ಇದು ಮಾಡೆಲ್ ಹೌಸ್ ತರ ರೆಡಿ ಮಾಡ್ತಾ ಇದ್ದೀವಿ. ಇದು ನಿಮ್ಗೆ ನಾರ್ತ್ ಫೇಸಿಂಗ್ ಆಗಿರುತ್ತೆ. 2 BHK ಅಪಾರ್ಟ್ಮೆಂಟ್ ಇದು. ಸೊ ಈಗ ನೀವು ನೋಡ್ತಾ ಇರೋದಲ್ಲ, ಇದು ವೈಡ್ ಹಾಲ್ ಇದೆ ನಿಮಗೆ. ದಿಸ್ ಇಸ್ ಅ ವೈಡ್ ಹಾಲ್. ಅಂಡ್ ಟುವರ್ಡ್ಸ್ ಯುವರ್ ಲೆಫ್ಟ್ ಸೈಡ್ ನೋಡಿದ್ರೆ ದರ್ ಇಸ್ ಅ ಕಿಚನ್. ಸೌತ್ ಈಸ್ಟ್ ಅಲ್ಲಿ ಕಿಚನ್ ಇದೆ ನಿಮ್ಗೆ. ಸೌತ್ ಈಸ್ಟ್ ಅಲ್ಲಿ ಕಿಚನ್ ಇದೆ. ಅಂಡ್ ದರ್ ಇಸ್ ಅ ಯುಟಿಲಿಟಿ ಸ್ಪೇಸ್ ಆಲ್ಸೋ. ಈ ಕಡೆಗೆ ಯುಟಿಲಿಟಿ ಬರುತ್ತೆ, ಈ ಕಡೆ ಬರುತ್ತೆ ಯುಟಿಲಿಟಿ ಫುಲ್, ಸ್ವಲ್ಪ ಸ್ಪೇಸ್ ಇದೆ ಆ ಕಡೆಗೆ. ಅದಾದ್ಮೇಲೆ ಯು ಕ್ಯಾನ್ ಸಿ ದಿಸ್ ಇಸ್ ದಿ ಕಾಮನ್ ವಾಶ್ರೂಮ್ ಬರುತ್ತೆ. ಅಂಡ್ ಇಫ್ ಯು ಕಮ್ ದಿಸ್ ಸೈಡ್, there is an attached washroom. This is the master bedroom. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಅಂಡ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಯು ಕ್ಯಾನ್ ಜಸ್ಟ್ ಫೈಂಡ್ there is a balcony also. There is a wide balcony. ನಿಮಗೆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿಂದ ನೋಡಿದ್ರೆ ನಿಮಗೆ ಸುತ್ತಲೂ ನಿಮಗೆ ಗ್ರೀನರಿ ಇರುತ್ತೆ, ನೀಟಾಗಿ ಕ್ಲೀನ್ ಆಗಿರುತ್ತೆ ನಿಮಗೆ. ಚೆನ್ನಾಗಿದೆ. ಎಸ್. ಸೊ ಈ ರೀತಿ ಒಂದು ನಿಮಗೆ ಇಲ್ಲಿಂದ ನೋಡೋ ಬಾಲ್ಕನಿಯಿಂದ ನೋಡಿದಾಗ ಇಷ್ಟು ಗ್ರೀನರಿ ಇರುತ್ತೆ, ನಿಮಗೆ ಪೀಸ್ಫುಲ್ ಆಗಿರುತ್ತೆ. ಅದ ನೆಕ್ಸ್ಟ್ 10 to 15 years ತುಂಬಾ ಪೀಸ್ಫುಲ್ ಆಗಿ ಒಂದು ಒಳ್ಳೆ ನೀಟ್ ಲೊಕೇಶನ್ ನೀವು ಇರ್ತೀರಾ. ಇಟ್ಸ್ ಅ ವೆರಿ ಗುಡ್ ಲೊಕೇಶನ್ ಅಂಡ್ ಐ ಕ್ಯಾನ್ ಸೇ ಇಟ್ಸ್ ದ ಮೋಸ್ಟ್ ಹ್ಯಾಪನಿಂಗ್ ಲೊಕೇಶನ್ ಆಲ್ಸೋ. ಮತ್ತೆ ನಾನು ನಿಮ್ಗೆ ಇನ್ನೊಂದು ಬೆಡ್ರೂಮ್ ತೋರಿಸ್ತೀನಿ, ಬನ್ನಿ. ಚಿಲ್ಡ್ರನ್ ಬೆಡ್ರೂಮ್ ತೋರಿಸ್ತೀನಿ ಬನ್ನಿ. ಸೊ ಟುವರ್ಡ್ಸ್ ಯುವರ್ ಲೆಫ್ಟ್ ಇವಾಗ ಬಂದಾಗ ಈ ಕಡೆ ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ಇದೆ. ಸೊ ದಿಸ್ ಇಸ್ ಚಿಲ್ಡ್ರನ್ ಬೆಡ್ರೂಮ್ ವಿತ್
ನೈಸ್ ದೊಡ್ಡ ಒಂದು ವಿಂಡೋ ಬರುತ್ತೆ ಇಲ್ಲಿ ಕಡೆಗೆ. ಓಕೆ ಸೊ ನಿಮ್ಗೆ ಈ ಕಡೆ ವ್ಯೂ ಬಿಡೋದು ತುಂಬಾ ಚೆನ್ನಾಗಿರುತ್ತೆ. ಸೊ ದಿಸ್ ಇಸ್ ದ ಥಿಂಗ್ ಹೌ ಇಟ್ ವಿಲ್ ಬಿ ದೇರ್. ಅಂಡ್ ಒನ್ ಮೋರ್ ನಿಮಗೆ ಹೈಲೈಟ್ ಮಾಡ್ಬೇಕು ಅನ್ಕೊಂಡೆ ನಾನು ಆಕ್ಚುಲಿ. ಸೊ ನೀವೇನಪ್ಪ ಅಂದ್ರೆ ಇಲ್ಲೇನಪ್ಪ ಅಂದ್ರೆ ಸೌತ್ ಈಸ್ಟ್ ಅಲ್ಲಿ ಕಿಚನ್ ಇದೆ, ಸೌತ್ ವೆಸ್ಟ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್ಸ್ ಇದೆ. ಸೊ ನಾರ್ತ್ ಎಂಟ್ರಿ 100% ವಾಸ್ತು. ಮತ್ತೆ ನೀವೇನೋ ದೇವ್ರ ಮನೆ ಮಾಡ್ಬೇಕು ಅನ್ಕೊಂಡ್ರೆ ಈ ಕಾರ್ನರ್ ಇಸ್ ದ ಬೆಸ್ಟ್ ಕಾರ್ನರ್ ಟು ಮೇಕ್ ದಿ ಈಸ್ಟ್ ಕಡೆ ಫೇಸಿಂಗ್ ಇರುತ್ತೆ ಈ ಕಡೆಗೆ. ಸೊ ಇಲ್ಲಿ ನೀವು 100% ವಾಸ್ತು ಲೆಕ್ಕದಲ್ಲಿ ಅಂದ್ರೆ ಒಂದು ದೇವ್ರ ಮನೆಯನ್ನು ನೀವು ಇಲ್ಲಿ ಸೆಟ್ ಮಾಡಬಹುದು. ಸೊ ದಿಸ್ ಇಸ್ ದ 2 BHK ಲಕ್ಸುರಿ ಫ್ಲಾಟ್ ಅಂತ ಹೇಳ್ಬೋದು. ನೋಡಿ ತುಂಬಾ ಸ್ಪೇಷಿಯಸ್ ಆಗಿದೆ. ಇಟ್ಸ್ ಅ ವೆರಿ ಗುಡ್ ಒನ್. ಫ್ಲೋರ್ ಅಲ್ವಾ? ಹೌದು, ಸೆಕೆಂಡ್ ಫ್ಲೋರ್. ಸೊ ಇನ್ನು ಈಗಿನ ಆಗ್ತಾ ಇದೆ ವರ್ಕ್ ಸ್ಟಾರ್ಟ್ ಈಗ. ಮಾಡಬೇಕು. ಸೊ ಫಸ್ಟ್ ಫ್ಲೋರ್ ಕಂಪ್ಲೀಟ್ ಆಗ್ತಾ ಇದೆ, ಸೆಕೆಂಡ್ ಫ್ಲೋರ್ ಅಲ್ಲಿ ಬರ್ತೀವಿ ನಾವು. Okay. ಸೊ ಸೆಕೆಂಡ್ ಫ್ಲೋರ್ ಕೂಡ ಸೇಮ್ ಅದೇ ತರನೇ. Same ಅದೇ ಸೊ ತರ. ನಿಮ್ಗೆ ನಾರ್ಮಲ್ ಸ್ಕ್ವೇರ್ ಫೀಟ್ಸ್ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ನಿಮ್ಗೆ ಹೇಳ್ಬಿಡ್ತೀನಿ. ನಾರ್ಮಲ್ ಆಗಿ ನಿಮ್ಗೆ ಸ್ಮಾಲೆಸ್ಟ್ ಯೂನಿಟ್ ಬಂದು 973 ಸ್ಕ್ವೇರ್ ಫೀಟ್. ಓಕೆ ದಿ ಬಿಗ್ಗೆಸ್ಟ್ ಯೂನಿಟ್ ಬಂದು 1263 ಸ್ಕ್ವೇರ್ ಫೀಟ್. ಸ್ಮಾಲೆಸ್ಟ್ ಯೂನಿಟ್ ಬಂದು ನಾರ್ತ್ ಫೇಸಿಂಗ್ ಆಗಿರ್ತದೆ ಅಂಡ್ ಬಿಗ್ಗೆಸ್ಟ್ ಯೂನಿಟ್ ಬಂದ್ಬಿಟ್ಟು ನಿಮ್ಗೆ ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಸೊ ದಟ್ ಇಸ್ ಅ ಸ್ಪೆಷಾಲಿಟಿ. ಸೊ ಇವಾಗ ಈ ಸ್ಟೇಜ್ ಅಲ್ಲಿ ಇದೆ. ನೆಕ್ಸ್ಟ್ ಇನ್ನೊಂದು 1.5 month ಅಲ್ಲಿ ಇಲ್ಲಿನೂ ವರ್ಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಆಗಸ್ಟ್ 2026 ಒಳಗಡೆ ನಿಮ್ಗೆ ಪೊಸಿಷನ್ ಕೊಡಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದ್ದಾವೆ. ಟೀಮ್ ನಮಗೆ ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ನೋ ನೀಡ್ ಟು ವರಿ, ಎವ್ರಿಥಿಂಗ್ ಇನ್ ಪ್ಲೇಸ್. ನಿಮ್ಗೆ ಆರಾಮಾಗಿ ರೈಟ್ ಟೈಮಲ್ಲಿ ಡೆಲಿವರಿ ಆಗುತ್ತೆ. ನೀವು ಕಂಪ್ಲೀಟ್ ಆಗಿ ಪ್ರಾಜೆಕ್ಟ್ ಡೀಟೇಲ್ಸ್ ಕೊಟ್ರಿ, ಏನಿದು ನೀಲಾಂಬರಿ ಅಂತ ಎಲ್ಲ ಹೇಳಿದ್ರಿ. ಸೊ ನಮ್ಗೆ ಅಲ್ಲೆಲ್ಲೂ ಕೂಡ ಅಮ್ಯುನಿಟೀಸ್ ಎಲ್ಲಿದೆ ಅಂತ ಗೊತ್ತಾಗ್ಲಿಲ್ಲ. ಸೊ ಅದ್ರ ಬಗ್ಗೆ ಆ ಡೀಟೇಲ್ಸ್ ಬೇಕಿತ್ತು. ಡೆಫಿನೆಟ್ಲಿ ನಾವು ಪ್ರೆಸೆಂಟ್ ಬಂದು ಫೇರೋಕ್ಸ್ ಅಂತ ಹೇಳ್ಬಿಟ್ಟು ವಿಲ್ಲಾಸ್ ಹತ್ರ ಇದ್ದೀವಿ. ಈ ಫೇರೋಕ್ಸ್ ವಿಲ್ಲಾಸ್ ಏನಿದೆಯಲ್ಲ, ನಾವು ನಾರ್ಮಲ್ ಆಗಿ ಒಂದು ಶೇರ್ಡ್ ಅಮ್ಯುನಿಟೀಸ್ ಅಂತ ಹೇಳ್ಬೋದು. ನಮ್ಮ ಅಪಾರ್ಟ್ಮೆಂಟ್ ಏನಿದೆಯಲ್ಲ ಅದು ಆಕ್ಚುಲಿ ಫೇರೋಕ್ಸ್ ವಿಲ್ಲಾದು ಪಾರ್ಸಲ್. ಅದೇ ಪಾರ್ಸಲ್ ನಾವು ಕಟ್ತಾ ಇರೋದು. ಅದು 13,000 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ತಾ ಇರೋದು. G+3 ಆಲ್ರೆಡಿ ಹೇಳಿದ ಪ್ರಕಾರನೇ. ಸೊ ಈಗ ಇಲ್ಲಿರೋ ಅಮ್ಯುನಿಟೀಸ್ ಎಲ್ಲ ಬಂದ್ಬಿಟ್ಟು ಅಂದ್ರೆ ಎಲ್ಲರೂ ಅದನ್ನು ಯೂಟಿಲೈಸ್ ಮಾಡ್ಬೋದು. ಅಂದ್ರೆ 24 ರೆಸಿಡೆನ್ಸ್ ಯಾರಿದ್ದಾರೆ ಅವರೆಲ್ಲರೂ ಇಲ್ಲಿರೋ ಅಮ್ಯುನಿಟೀಸ್ ನೆಲ್ಲ ಯೂಟಿಲೈಸ್ ಮಾಡ್ತಾರೆ. ಸೊ ಈಗ ಪ್ರೆಸೆಂಟ್ ಬಂದು ನಾವು ಅಮ್ಯುನಿಟೀಸ್ ಹತ್ರ ಇದೀವಿ. ಸೊ ನೀವು ಈ ಲೆಫ್ಟ್ ಸೈಡ್ ಅಲ್ಲಿ ನೋಡಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ. ಸೊ ಇಟ್ ಇಸ್ ಫಾರ್ ಆಲ್ ಅವರ್ ಕಸ್ಟಮರ್ಸ್. ಸೊ ನೆಕ್ಸ್ಟ್ ಟುವರ್ಡ್ಸ್ ನೀವು ಆ ಕಡೆ ನೋಡಿದ್ರಿ ಅಂದ್ರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ನಿಮ್ಗೆ ಆಕ್ಚುಲಿ. ಅಂಡ್ ಇಲ್ಲಿ ನಿಮ್ಗೆ 3 ಫ್ಲೋರ್ ಅಷ್ಟು ಒಂದು ಡೆಡಿಕೇಟೆಡ್ ಕ್ಲಬ್ ಹೌಸ್ ಪರ್ಟಿಕ್ಯುಲರ್ ಆಗಿ ಮಾಡಿದೀವಿ ನಮ್ಮ ಎಲ್ಲ ಕ್ಲೈಂಟ್ಸ್ಗೋಸ್ಕರ. ಸೊ ಕ್ಲಬ್ ಹೌಸ್ ಅಲ್ಲಿ ನಾರ್ಮಲ್ ಆಗಿ ಒಂದು ಪ್ರಾಪರ್ ಕ್ಲಬ್ ಹೌಸ್ ಅಂತ ಹೇಳಿದಲ್ಲ ನಿಮ್ಗೆ 3 ಫ್ಲೋರ್ ಅಷ್ಟು ಅಂತ. ನಿಮ್ಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ನಿಮ್ಗೆ ಒಂದು ಪಾರ್ಟಿ ಹಾಲ್ ಇರುತ್ತೆ. ನಿಮ್ಗೆ ಆ ಕಡೆ ರೈಟ್ ಸೈಡ್ ಎಲ್ಲ ಬಂದು ಏನ್ ಮಾಡಿದೀವಿ ಅಂದ್ರೆ ಯು ಹ್ಯಾವ್ ಲೈಕ್ ವಾಶ್ರೂಮ್ಸ್ ಎಲ್ಲ ಇದೆ ಫಾರ್ ಲೇಡೀಸ್ ಅಂಡ್ ಜೆಂಟ್ಸ್. ಅಂಡ್ ದೇರ್ ಇಸ್ ಅ ಲಿಫ್ಟ್ ಆಲ್ಸೋ ಟು ಕವರ್ ಆಲ್ ದಿಸ್ 3 floors. ಸೊ ನಾರ್ಮಲ್ ಆಗಿ ಏನಂದ್ರೆ ನೀವೆಲ್ಲರೂ ಯಾರು ಕ್ಲೈಂಟ್ಸ್ ಇದ್ದಾರೆ ಅವ್ರು ಯೂಟಿಲೈಸ್ ಮಾಡಕ್ಕೆ ಲಿಫ್ಟು ಇದೆ, ಸ್ಟೇರ್ಸ್ ಇದಾವೆ. ಸೊ ಫಸ್ಟ್ ಫ್ಲೋರ್ ಅಲ್ಲಿ ಆಲ್ರೆಡಿ ಏನು ಹೇಳಿದಂಗೆ ಪಾರ್ಟಿ ಹಾಲ್. ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಇನ್ನ ಸ್ಪೋರ್ಟ್ಸ್ ಎಲ್ಲ ಅಲ್ಲಿ ಇದೆ, ಮಕ್ಕಳಿಗೋಸ್ಕರ ಇಂಡೋರ್ ಗೇಮ್ಸ್ಗೋಸ್ಕರ ನಾವು ಮಾಡಿದೀವಿ. ನಿಮ್ಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದು ಫುಲ್ಲಿ ಎಕ್ವಿಪ್ಡ್ ಜಿಮ್ ಇರುತ್ತೆ ನಿಮ್ಗೆ. ಜಿಮ್ ಕೂಡ ಇದೆ. ಹೌದು, ಫುಲ್ಲಿ ಎಕ್ವಿಪ್ಡ್ ಜಿಮ್ ಸಿಗುತ್ತೆ ನಿಮ್ಗೆ. ಮತ್ತೆ ನಿಮ್ಗೆ ಥರ್ಡ್ ಫ್ಲೋರ್ ಅಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಒಂದು ಬ್ಯಾಡ್ಮಿಂಟನ್ ಇದನ್ನೇ ಕೋರ್ಟ್ನೇ ರೆಡಿ ಮಾಡಿದೀವಿ. ಲೈವ್ ಬ್ಯಾಡ್ಮಿಂಟನ್ ಕೋರ್ಟ್ ತರ ಇರುತ್ತೆ, ಅದನ್ನ ನಿಮ್ಗೆ ತೋರಿಸ್ತೀವಿ ಬನ್ನಿ. ಕಂಪ್ಲೀಟ್ ಆಗಿ ನೀಲಾಂಬರಿ ಬಿಲ್ಡರ್ಸ್ ಬಗ್ಗೆ ತಿಳ್ಕೊಟ್ರಿ. ಬಟ್ ಲೀಗಲಿಟಿ ಬಗ್ಗೆ ಹೇಳೋದಾದ್ರೆ ಮೇಡಮ್, ಲೀಗಲಿಟಿ ಅಂತಂದ್ರೆ ಎಲ್ಲ ನಮ್ಮ ಎಲ್ಲ ಪ್ರಾಪರ್ಟಿ ಎಲ್ಲ ಲೀಗಲಿ ಕರೆಕ್ಟ್ ಆಗಿದೆ. ನಮಗೆ STRR ಅಪ್ರೂವಲ್ ಸಿಕ್ಕಿದೆ ನಮಗೆ ಗೌರ್ಮೆಂಟ್ ಇಂದ. ಮತ್ತೆ ಇಲ್ಲಿನ ಪಂಚಾಯತಿ, ಲೋಕಲ್ ಪಂಚಾಯತಿಲಿ NOC ಸಿಕ್ಕಿದೆ ನಮಗೆ. ಮತ್ತೆ ಖಾತೆಗಳು ಕೂಡ ರೆಡಿ ಇದ್ದಾವೆ. ಯಾರೇ ಬಂದ್ರೆ ಕೂಡ ಈಗ ಇಮಿಡಿಯೇಟ್ಲಿ ನಾವು ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಸರ್, ಕಂಪ್ಲೀಟ್ ಆಗಿ ನೀಲಾಂಬರಿ ಬಿಲ್ಡರ್ಸ್ ಬಗ್ಗೆ ನೀವು ತಿಳ್ಕೊಟ್ರಿ. ಬಟ್ ನಮ್ ಕಡೆಯಿಂದ ಬರೋರಿಗೆ ಏನಾದ್ರು ಡಿಸ್ಕೌಂಟ್ ಆಫರ್ ಅದೇನಾದ್ರು ಇದ್ರೆ? ಡೆಫಿನೆಟ್ಲಿ. ಸೊ ನಿಮ್ ಕಡೆಯಿಂದ ಬರೋರಿಗೆ ನಾರ್ಮಲ್ ಆಗಿ ನಾವು ಬಂದ್ಬಿಟ್ಟು 5,800 rupees ಚಾರ್ಜ್ ಮಾಡ್ತಾ ಇದ್ವಿ ಪರ್ ಸೇಫ್ಟಿಗೆ. ಬಟ್ ಆದ್ರೆ ಈ ವಿಡಿಯೋ ನೋಡ್ಕೊಂಡ್ ಬರೋರು ಎಲ್ಲರಿಗೂ ನಾವೇನ್ ಮಾಡ್ತೀವಿ ಅಂದ್ರೆ 5,650 ಅಲ್ಲಿ ಕ್ಲೋಸ್ ಮಾಡ್ಕೊಡ್ತೀವಿ. ಓಕೆನಾ? ಗುಡ್ ಡೀಲ್ ಅಲ್ವಾ? ಬನ್ನಿ ಮಾಡೋಣ. ಸರ್,
ಕಂಪ್ಲೀಟ್ ಆಗಿ ನೀಲಂಬರಿ ಪ್ರಾಜೆಕ್ಟ್ ಬಗ್ಗೆ ತಿಳಿಸ್ಕೊಟ್ರಿ. ಬಟ್ ನನಗೊಂದು 3 ಡೌಟ್ ಇದೆ, 1 by 1 ಕೇಳ್ತಾ ಹೋಗ್ತೀನಿ. ಡೆಫಿನೆಟ್ಲಿ. ಸೊ ಎಕ್ಸಾಕ್ಟ್ ಲೊಕೇಶನ್ ಏನು ಸರ್? ಡೆಫಿನೆಟ್ ಆಗಿ ಇವಾಗ ಲೊಕೇಶನ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಪ್ರೆಸೆಂಟ್ ಬಂದ್ಬಿಟ್ಟು ಸರ್ಜಾಪುರಲ್ಲಿ ಇದ್ದೀವಿ. ಅದು ಸರ್ಜಾಪುರ ಬಸ್ ಸ್ಟಾಪ್ ಇಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ ಈ ಪ್ರಾಜೆಕ್ಟ್. ಅಂಡ್ ಮೈನ್ ರೋಡ್ ಇಂದ ಕೇವಲ 550 ಮೀಟರ್ ಇದೆ. ಈ 550 ಮೀಟರ್ ಅಲ್ಲಿ ನಾರ್ಮಲ್ ಆಗಿ ಏನಪ್ಪಾ ಅಂದ್ರೆ ಏನೇನಿದೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಈ 550 ಮೀಟರ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಫಸ್ಟ್ ಸ್ವಲ್ಪ ಒಂದು 50 ಮೀಟರ್ ಮುಂದಕ್ಕೆ ಬರ್ತಾ ಇದ್ದಂಗೆ ಒಂದು ಸ್ಪೋರ್ಟ್ಸ್ ಕ್ಲಬ್ ಇದೆ. ಇಲ್ಲಿರೋ ಪರ್ಟಿಕ್ಯುಲರ್ ಇರೋ ಎಲ್ಲ ರೆಸಿಡೆಂಟ್ಸ್ ಆ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಟ್ರೈನಿಂಗ್ ತಗೊಂತಾರೆ ತುಂಬಾ ಜನ. ಆಕ್ಚುಲಿ ಮಕ್ಕಳಿಗೋಸ್ಕರ ಮಾಡ್ತಾರೆ, ದೊಡ್ಡವರು ಕೂಡ ಯೂಟಿಲೈಸ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಸ್ವಲ್ಪ ಮುಂದಕ್ಕೆ ಬಂದ್ರೆ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲೇನೆ ಯು ಹ್ಯಾವ್ ಐಕ್ಯತಾ ಸ್ಕೂಲ್ ಅಂತ. ಐಕ್ಯತಾ ಸ್ಕೂಲ್ ಈ ಲೊಕೇಶನ್ಗೆ ತುಂಬಾ ಫೇಮಸ್ ಸ್ಕೂಲ್. ಓಕೆ, ಅಲ್ಲಿ ತುಂಬಾ ಜನ ಮಕ್ಕಳು ಎಜುಕೇಶನ್ ಕೂಡ ತಗೊಂತಾ ಇದ್ದಾರೆ. ದೆನ್ ಯು ವಿಲ್ ಹ್ಯಾವ್ ಎ ಮಾರ್ಕಾನ್ ವಿಲಾಸ್ ಅಂತ ಇದೆ, ಮತ್ತೆ ಇನ್ನೊಂದು ಸ್ಕೈ ಕೀ ಮೇಕರ್ಸ್ ಅಂತ ಇದ್ದಾರೆ. ಸೊ ಈ ರೀತಿ ದೇರ್ ಆರ್ ಲಾಟ್ ಆಫ್ ಡೆವಲಪ್ಮೆಂಟ್ಸ್ ಆಕ್ಚುಲಿ ಹ್ಯಾಪನಿಂಗ್ ಹಿಯರ್. ದೆನ್ ಪ್ರೆಸೆಂಟ್ ಇಲ್ಲಿ ಬಂದು ನೋಡಿದಾಗ ಅಂದ್ರೆ ಇನ್ನು ಸ್ವಲ್ಪ ಮುಂದಕ್ಕೆ ಬಂದ್ರೆ ಲೆಫ್ಟ್ ಅಲ್ಲೇನೆ ಇದು ನಮ್ಮ ಪ್ರಾಪರ್ಟಿ ಬರುತ್ತೆ. ನಾವೇನಪ್ಪ ಅಂದ್ರೆ ಫೇರ್ ಓಕ್ಸ್ ಮತ್ತೆ ಪೆಂಟಗಾನ್ ಪಾಸಿಫ್ಲೋರಾ ಈ ಎರಡರ ಮಧ್ಯದಲ್ಲಿ ನಾವಿದ್ದೀವಿ. ಅಂಡ್ ನಾನು ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಅಪಾರ್ಟ್ಮೆಂಟ್ ಪಕ್ಕದಲ್ಲೇನೆ ಫ್ಯೂಚರ್ ಅಲ್ಲಿ ನಮಗೆ ಒಂದು ಹಾಸ್ಪಿಟಲ್ ಕೂಡ ಬರ್ತಾ ಇದೆ. ಅದು ಇಟ್ ಇಸ್ ಗೆಟಿಂಗ್ ರೆಡಿ. ಸೊ ನೆಕ್ಸ್ಟ್ ಇಯರ್ ನಾವು ಪೊಸಿಷನ್ ಕೊಡೋ ಟೈಮ್ಗೆ ಅದನ್ನು ರೆಡಿ ಆಗಿರುತ್ತೆ ನಿಮಗೆ. ಓಕೆ, ಅದಾದ್ಮೇಲೆ ನಮ್ಮ ಈ ಪ್ರಾಪರ್ಟಿ ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋದ್ರೆ ನಿಮ್ಗೆ ಆಕ್ಸ್ಫರ್ಡ್ ಸ್ಕೂಲ್ ಅಂತಲೂ ಇದೆ. ಆಮೇಲೆ ಅದ್ರ ಮುಂದಕ್ಕೆ ಹೋದ್ರೆ ಕಾಲೇಜ್ ಕೂಡ ಇದಾವೆ. ಸೊ ಹೆಂಗೆ ಹೇಳ್ಬೇಕಂದ್ರೆ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಸ್ಕೂಲು, ಕಾಲೇಜು, ಹೈಪರ್ ಮಾರ್ಕೆಟ್, ಸೂಪರ್ ಮಾರ್ಕೆಟ್ಸ್ ಎಲ್ಲವೂ ಇದೆ. ನೀವು ಇನ್ನೊಂದು ಮಾತು ಹೇಳ್ಬೇಕು, ನಾನು ಇಲ್ಲಿಂದ ನಿಮಗೆ ಜಸ್ಟ್ 2 ಕಿಲೋಮೀಟರ್ಸ್ ನಾವು ಪಾಸ್ ಆದ್ರೆ ನಿಮಗೆ ಡಿ ಮಾರ್ಟ್ ಸಿಗುತ್ತೆ. 5 ಕಿಲೋಮೀಟರ್ಸ್ ಅಲ್ಲಿ ಸ್ಪೆಷಲ್ ಸಿಟಿ ಇದೆ. ಸೊ ಈ ರೀತಿ ಕನೆಕ್ಟಿವಿಟಿಗೆಲ್ಲ ಸೂಪರ್ ಆಗಿದೆ, ಒಳ್ಳೆ ಲೊಕೇಶನ್ ಅಂತ ನಿಮ್ಗೆ ಹೇಳ್ಬೋದು. ಸರ್ ಮತ್ತೊಂದು ಡೌಟ್ ಅಂತಂದ್ರೆ, ಆಲ್ಮೋಸ್ಟ್ ಯಾರೇ ಫ್ಲಾಟ್ ತಗೊಳ್ತೀವಿ ಅಂತಂದ್ರೆ ಇನ್ ಕೇಸ್ ನಾನೇ ತಗೊಳ್ತೀನಿ ಅಂದ್ರೆ ನಾನು ಯೋಚನೆ ಮಾಡೋದು ನನಗೇನ್ ಬೆನಿಫಿಟ್ ಸಿಗುತ್ತೆ ಅಂತ. ಓಕೆನಾ, ಬೆನಿಫಿಟ್ ಬಗ್ಗೆ ಹೇಳೋದಾದ್ರೆ ಡೆಫಿನೆಟ್ಲಿ ಸಿ ನಾರ್ಮಲ್ ಆಗಿ ಇಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಅಥವಾ ಇನ್ನೇನಾದ್ರು ತಗೊಂಡ್ರೆ ನಾನು ನಿಮ್ಗೊಂದು ಮಾತು ಹೇಳ್ಬೇಕಾಗತ್ತೆ. ಪ್ರೆಸೆಂಟ್ ನಾವೇನ್ ಚಾರ್ಜ್ ಮಾಡ್ತಾ ಇದೀವಲ್ಲ ಅದು ಮಿನಿಮಮ್ ಚಾರ್ಜ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಇಯರ್ ನೀವು ಪೊಸಿಷನ್ ರೆಡಿ ಆಗೋಷ್ಟೊತ್ತಿಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಇವಾಗ ಏನ್ ವ್ಯಾಲ್ಯೂ ಇದೆಯೋ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ, ನಿಮ್ಗೆ ಅಪ್ರಿಸಿಯೇಷನ್ ಜಾಸ್ತಿ ಇರುತ್ತೆ. ಲೆಟ್ಸ್ ಸೇ ನಿಮ್ಗೆ ಅಪ್ರಿಸಿಯೇಷನ್ ಸಮಯ ಅರೌಂಡ್ 15 to 20% ಅಷ್ಟು ನಿಮಗೆ ಅಪ್ರಿಸಿಯೇಷನ್ ಇರುತ್ತೆ. ಲೆಟ್ಸ್ ಸೇ ನೀವು ಪ್ರೆಸೆಂಟ್ ಬಂದು ಒಂದು 55 ಲಕ್ಷದಲ್ಲಿ ಒಂದು ಅಪಾರ್ಟ್ಮೆಂಟ್ ತಗೊಂಡ್ರಿ ಅನ್ಕೊಳ್ಳಿ, ನೆಕ್ಸ್ಟ್ ಇಯರ್ ಇದೇ ಟೈಮ್ಗೆ 65 lakhs ಆಗಿರುತ್ತೆ. ಗ್ಯಾಪ್ನ ಇಟ್ಕೊಳ್ಳಿ. ಸೊ ಈ ಅಪ್ರಿಸಿಯೇಷನ್ ಇದೆಯಲ್ಲ ನಿಮ್ಗೆ ಯಾರೇ ಇನ್ವೆಸ್ಟ್ ಮಾಡಿದ್ರು ದೇ ಕ್ಯಾನ್ ಮೇಕ್ ಲಾಟ್ ಆಫ್ ಮನಿ. ಗ್ಯಾಪ್ನ ಇಟ್ಕೊಬೇಕು, ಇದು ತುಂಬಾ ಇಂಪಾರ್ಟೆಂಟ್ ಆದ ವಿಷಯ ಅದು ಆಕ್ಚುಲಿ. ಸೊ ನೆಕ್ಸ್ಟ್ ಇನ್ನೊಂದು 1.5 to 2 years ಬಿಟ್ರೆ ಅನ್ಕೊಳ್ಳಿ, ಮತ್ತೆ ಅದು ನಿಮ್ಗೆ 10 ಲಕ್ಷ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ನಾನೇನ್ ಹೇಳ್ತೀನಿ ಅಂದ್ರೆ ಯಾರೇ ಆಗ್ಲಿ ಇನ್ವೆಸ್ಟರ್ಸ್ ಆಗ್ಲಿ ಯಾರೇ ಆಗ್ಲಿ ಬಂದು ಪರ್ಚೇಸ್ ಮಾಡಿ. ನಾರ್ಮಲ್ ಆಗಿ ನೀವು ಸರ್ಜಾಪುರದಲ್ಲೆಲ್ಲ ಮೈನ್ ಅಲ್ಲಿ ನೋಡಿದ್ರೆ, ನೀವು ಮೈನ್ ರೋಡ್ ಆ ಕಡೆ ಎಲ್ಲ ನೋಡಿದ್ರೆ ನಿಮಗೆ ಮಿನಿಮಮ್ ಬಂದ್ಬಿಟ್ಟು ನಿಮ್ಗೆ 1 ಕೋಟಿಯಿಂದ ಸ್ಟಾರ್ಟ್ ಆಗುತ್ತೆ. 1,20,00,000, 1,30,00,000, 1,50,00,000 ಆ ತರ ಇದೆ. ಸೊ 2 BHK ಎಲ್ಲ ಅಷ್ಟೆಲ್ಲ ಕೊಡ್ತಾ ಇದ್ದೀರಾ. ಅದೇ ಅಮೌಂಟ್ ಇಲ್ಲ ಹಾಕಿದ್ರೆ ನಾನು 2 ಫ್ಲಾಟ್ ಕೊಡ್ತೀನಿ ನಿಮ್ಗೆ. ಸುಮ್ಗೆ ಒಳ್ಳೆ ಫ್ಲಾಟ್ ಸಿಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡ್ದಂಗೂ ಆಗುತ್ತೆ. ನೀವು ಜಸ್ಟ್ ವೆಯ್ಟ್ ಮಾಡೋದು ಎಷ್ಟು 10 ರಿಂದ 12 ತಿಂಗಳು ವೆಯ್ಟ್ ಮಾಡ್ತೀರಾ, ನಿಮ್ಗೆ ಏನಾಗುತ್ತೆ 15 lakhs ವರೆಗಾದ್ರೂ ಅಪ್ರಿಸಿಯೇಷನ್ ಸಿಗುತ್ತೆ ಒಂದೊಂದು ಫ್ಲಾಟ್ ಮೇಲೆ. ಸೊ ಯು ಆರ್ ಇನ್ ಅ ಪ್ರಾಫಿಟಬಲ್ ಸೈಟ್. ಸೊ ಅದಕ್ಕೋಸ್ಕರ ಎಲ್ಲ ಇನ್ವೆಸ್ಟರ್ಸ್ ಕೂಡ ದಯವಿಟ್ಟು ಬನ್ನಿ, ಬೇಕು ಅಂದ್ರೆ ತಗೊಳ್ಳಿ, ನಾವು ಒಳ್ಳೆ ರೇಟ್ ಹಾಕೊಡ್ತೀವಿ ನಿಮ್ಗೋಸ್ಕರ. ಓಕೆನಾ? ನೋಡಿ, ಈ ಆಫರ್ ನಿಮಗೆ ಬೇಕು ಅಂತಂದ್ರೆ ನೀವು ಇಲ್ಲಿ ಬರಬೇಕು. ಸೊ ಫೈನಲಿ ಥರ್ಡ್ ಕ್ವೆಶ್ಚನ್, ಓಕೆನಾ, ಏನ್ ಫ್ಯೂಚರ್ ಪ್ಲಾನ್ಸ್ ಏನಿದೆ? ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಮತ್ತು ಡೆವಲಪ್ಮೆಂಟ್ಸ್ ಎಲ್ಲ ಹೇಳ್ಬಿಡ್ತೀನಿ ನಿಮಗೆ. ಈ ಪರ್ಟಿಕ್ಯುಲರ್ ಲೊಕೇಶನ್ ಏನಪ್ಪಾ ಅಂದ್ರೆ ಈಗ ಪ್ರೆಸೆಂಟ್ ಸ್ವಲ್ಪ ಇಂಪ್ರೂವ್ಮೆಂಟ್ ಸ್ಟೇಜ್ ಅಲ್ಲಿ ಇದೆ. ನೆಕ್ಸ್ಟ್ 2 years ಅಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ನಿಮ್ಗೆ ಇನ್ನ ಹೊಸ ಬಿಲ್ಡರ್ಸ್ ಎಲ್ಲ ಬರ್ತಾ ಇದಾರೆ. ಸೊ ಇದೇ ಲೈನ್ ಅಲ್ಲಿ ಮುಂದಕ್ಕೆ ಹೋದ್ರೆ ಆದಿತ್ಯ ಬಿಲ್ಡರ್ಸ್ ಅಂತ ಹೊಸದಾಗಿ ಯಾರೋ ಬರ್ತಾ ಇದಾರೆ, ಅವ್ರು ಬರ್ತಾರೆ. ಇವಾಗ ಕ್ಯಾಟಗರಿ ಬಿಲ್ಡರ್ಸ್, ಕ್ಯಾಟಗರಿ ಬಿ ಬಿಲ್ಡರ್ಸ್, ಈ ರೀತಿ ತುಂಬಾ ಡೆವಲಪ್ಮೆಂಟ್ಸ್ ಫ್ಯೂಚರ್ ಅಲ್ಲಿ ಆಗುತ್ತೆ. ಕಮರ್ಷಿಯಲ್ ಆಗಲಿ ರೆಸಿಡೆನ್ಷಿಯಲ್ ಆಗಲಿ ಎಲ್ಲಾನು ಡೆವಲಪ್ಮೆಂಟ್ಸ್ ಆಗುತ್ತೆ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಈ ಪರ್ಟಿಕ್ಯುಲರ್ ಲೊಕೇಶನ್ HSR ಲೇಔಟ್ ಆಗುತ್ತೆ, ಗ್ಯಾಪ್ ಇಟ್ಕೊಳ್ಳಿ. ಇಟ್ಸ್ ಅ ವೆರಿ ಗುಡ್ ಲೊಕೇಶನ್. ಐ ಇನ್ವೈಟ್ ಎವ್ರಿವನ್ ಟು ಜಸ್ಟ್ ಪಾರ್ಟಿಸಿಪೇಟ್. ಬಂದು ಒಂದ್ಸರಿ ನೋಡಿ, ನಿಮ್ಗೆ ಈ ಜಾಗ ಇಷ್ಟ ಆಯ್ತು ಅಂದ್ರೆ ನಂತರ ಮಾತಾಡಿ. ಆನ್ ದ ಟೇಬಲ್ ಐ ಗಿವ್ ದ ಗುಡ್ ಪ್ರೈಸ್ ಟು ಯು. ಒಂಥರ ಥ್ರೋ ಅವೇ ಪ್ರೈಸ್ ತರ ಕೊಡ್ತಿದ್ದೆ, ಡೋಂಟ್ ವರಿ, ಐ ಗಿವ್ ಗುಡ್ ಪ್ರೈಸ್ ಟು ಯು. ಫಿನಿಶ್ ಮಾಡೋಣ ಬೇಗ. ನೋಡಿದ್ರಲ್ವಾ, ಈ ವಿಡಿಯೋದಲ್ಲಿ ನಿಮ್ಗೆ A to Z ಕಂಪ್ಲೀಟ್ ಆಗಿ ನೀಲಾಂಬರಿ ಬಿಲ್ಡರ್ಸ್ ಕಡೆಯಿಂದ ಏನೇನ್ ಸಿಗ್ತಾ ಇದೆ ಪ್ರತಿಯೊಂದನ್ನು ಕೂಡ ಹೇಳಿದ್ದಾರೆ, ವಿತ್ ಪ್ರೂಫ್ ಕೂಡ ಅವರು ತೋರಿಸಿದ್ದಾರೆ. ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ, ನೀವು ಫ್ಲಾಟ್ ತಗೋಬೇಕು ಅಂತಿದ್ರೆ ಅಥವಾ ವಿಲಾಸ್ ಮಾಡ್ಕೋಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ನಂಬರ್ ಹಾಕಿರ್ತೀವಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ನಮಗೂ ಕೂಡ ಕಾಲ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.